ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಏನಿದೆ ಮಾಹಿತಿ ಅಂತ ನೋಡ್ತಾ ಬರೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಟೀಚರ್ಸ್ ರಿಕ್ರೂಟ್ಮೆಂಟ್ 2026 ಈ ತಿಂಗಳಲ್ಲಿ ಅಧಿಸೂಚನೆ ಬರಬಹುದೇ? ಬಿಕಾಸ್ ಮಾರ್ಚ್ 27ರ ನಂತರ ಅಧಿಸೂಚನೆಗಳು ಸ್ಟಾರ್ಟ್ ಆಗುತ್ತೆ, ಏಪ್ರಿಲ್ನಲ್ಲಿ ನೋಟಿಫಿಕೇಷನ್ ಆಗುತ್ತೆ, ಹಾಗೆ ಹೀಗೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ಕೂಡ ನಡೆದಿದ್ದು. ಬಟ್ ಇಂಟರ್ನಲ್ ರಿಸರ್ವೇಷನ್ ಕೇಸ್ ಏನಿದೆ, ಆ ಒಂದು ಹಿಯರಿಂಗ್ ಏನಿದೆ ಪೋಸ್ಟ್ಪೋಂಡ್ ಆಗ್ತಾ ಇರೋ ಕಾರಣದಿಂದಾಗಿ ಇನ್ನೂ ಕೂಡ ಯಾವುದೇ ಅಧಿಸೂಚನೆ ಆಗಿಲ್ಲ. ಸೊ ಹಾಗಾಗಿ ಈಗ ಏಪ್ರಿಲ್ 24ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆ ಒಂದು ಕ್ಯಾಬಿನೆಟ್ನಲ್ಲಿ ಮುಗಿದ ಮೇಲೆ ನೇಮಕಾತಿ ಕುರಿತ ಅಧಿಸೂಚನೆ ಬರಬಹುದಾ ಅನ್ನೋದೇ ಒಂದು ಪ್ರಶ್ನೆ ಆಗಿರುತ್ತೆ ಶಿಕ್ಷಕ ಆಕಾಂಕ್ಷಿಗಳು. ನೋಡಿ ವೀಕ್ಷಕರೇ, ಐ ಥಿಂಕ್ ಮೋಸ್ಟ್ ಪ್ರೊಬ್ಯಾಬ್ಲಿ ಈ ತಿಂಗಳ ಏಪ್ರಿಲ್ 24ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಏನಿದೆ, ಆ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಂಟರ್ನಲ್ ರಿಸರ್ವೇಷನ್ ಕುರಿತು ನೇಮಕಾತಿ ಇದೆ. 56% ಕೇಸ್. ಈಗ 50% ಏನಿದೆ ಅದರ ಪ್ರಕಾರ ನೇಮಕಾತಿ ಸರ್ಕಾರ ನಡೆಸಿದರೆ ಐ ಥಿಂಕ್ ಮೇ ಬಿ ನಿಮಗೆ ಈ ತಿಂಗಳು ಕೊನೆ ವಾರದಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ನಿಮಗೆ ನೋಟಿಫಿಕೇಷನ್ ಬರಬಹುದು. ಬಿಕಾಸ್ ಬಿಫೋರ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಏನಿದೆ ಅದಕ್ಕಿಂತ ಮೊದಲೇ ನೋಟಿಫಿಕೇಷನ್ ಆಗಬೇಕಾಗುತ್ತೆ. ಬಿಕಾಸ್ ಒಂದು ಸರ್ತಿ ಎಲೆಕ್ಷನ್ ಡಿಕ್ಲೇರ್ ಆದರೆ ಮತ್ತೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗುತ್ತೆ. ಸೊ ಹಾಗಾಗಿ ಬಿಫೋರ್ ದ್ಯಾಟ್ ಅಂತ ಹೇಳಿದರೆ ನಿಮಗೆ ಏಪ್ರಿಲ್ ಕೊನೆ ವಾರ ಅಥವಾ ಮೇನಲ್ಲಿ ನೋಟಿಫಿಕೇಷನ್ ಬರಬಹುದು ಅನ್ನೋದು ಒಂದು ಹೋಪ್ ಆಗಿರುತ್ತೆ 50%ನಲ್ಲಿ ನೇಮಕಾತಿಗಳಾದರೆ. ಈಗ ಮತ್ತೆ 56% ಅಂದರೆ ಮತ್ತೆ ತಡ ಆಗುವ ಸಾಧ್ಯತೆಗಳಿದೆ. ಹಾಗಾಗಿ ನೋಟಿಫಿಕೇಷನ್ ಯಾವ ತಿಂಗಳಲ್ಲಿ ಆಗಬಹುದು ಅನ್ನೋದ್ರ ಬಗ್ಗೆ ನೀವು ನಿಮ್ಮ ಅನಿಸಿಕೆ, ನಿಮ್ಮ ಒಂದು ಕಮೆಂಟನ್ನು ತಿಳಿಸಿ.